ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ಕೆ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ನೋಡಿ ಸುಮ್ಕುಂದ್ರ ಬೇಡ್ರಿ. ಮತ್ತ ನಮ್ಮೆಲ್ಲಾ ವಿಡಿಯೋಸ್ಗಳನ್ನ ಲೈಕ್ ಮಾಡ್ರಿ. ನಿಮ್ಗೇನ್ ಅನಿಸ್ತದ ಕಮೆಂಟ್ ಮಾಡ್ರಿ. ಈ ನಿನ್ನೆಯಿಂದ ನನಗೆ ಮನ್ಸಿಗೆ ಭಾಳ ಹತ್ತೆ ನೋಡ್ರಪ್ಪ, ಭಾಳ ಬೇಸರ ಆಗೈತೆ. ನೀವು ಏನಾರ ಹೇಳ್ರಿ. ನಮ್ಮ ಊರ್ನವ್ರು ಅದಾರ, ಅವ್ರ ಪಾಡ ಹಿಂಗಾಗ್ಯದಂತಂದ್ರ ಜೀವ ಹಿಂಡದಂಗ ಆಗ್ಲಿಕ್ಕತ್ತದ ನೋಡ್ರಿ. ಖರೆ ಹೇಳ್ತೀನಿ, ಕರಳು ಕಿವುಚದಂಗ ಆಗ್ಲಿಕ್ಕತ್ತದ. ಅಲ್ಲ, ಏನೋ ನಮ್ಮ ಊರ್ನವ್ರು ದಿಲ್ಲಿಗೆ ಹೋಗಿ ಅಷ್ಟು ಎತ್ತರಕ್ಕೆ ಬೆಳೆದಾರ, ಕಾಂಗ್ರೆಸ್ ಪಕ್ಷದ ರಾಷ್ಟ್ರಾಧ್ಯಕ್ಷರಾಗ್ಯಾರ ಅಂತ ನಾನು ತಿಳ್ಕೊಂಡ್ರ ಇವ್ರ ಕೈಯಾಗ ಏನಂದ್ರ ಏನೂ ಇಲ್ಲಂತ. ಎಲ್ಲ ಆ ಮೇಡಮ್ ಮತ್ತು ಮೇಡಮ್ ಮಗನ ಕೈಯಾಗೇ ಅದಂತ. ಎಷ್ಟು ತ್ರಾಸ ಆಗ್ಬೇಡ ಹೇಳ್ರಿ. ಹಿಂಗೆಲ್ಲ ಆಗ್ಬಿಟ್ರ ಈಗ ನನಗ ಒಂದೊಂದೇ ಅರ್ಥ ಆಗ್ಲಿಕ್ಕತ್ತ ನೋಡ್ರಪ್ಪ. ಅವತ್ತು DKC ಅವರು ಚೇರ್ ಹಾಕಿದಾಗ ರಾಹುಲ್ ಗಾಂಧಿ ಕುಂದ್ರು ತನಕ ಇವ್ರು ಕುಂದ್ರಲೇ ಇಲ್ಲ, ಕಾಯ್ಕೋತ್ ನಿಂತಿದ್ರು. ಮತ್ತಿನ್ಯವ್ರಿಗೆ ಬರೇ ಜಸ್ಟ್ ನೀರಡಿಕೆ ಆದ್ರೂ ಸಹಿತ ನೀರ್ ಕುಡಿಬೇಕಂದ್ರೂ ಸಹಿತ ಮೇಡಮ್ ಮತ್ತು ಮೇಡಮ್ ಮಗನಿಗೆ ಬೇಕಾ ಬೇಕಾ ಅಂತ ಕೇಳಿ ಆಮೇಲೆ ಕುಡಿದ್ರು ನೋಡ್ರಿ. ಯಪ್ಪ, ಇದೆಲ್ಲ ಯಾಕಂತ ಹೇಳಿ ನನಗೆ ಈಗ ಅರ್ಥ ಆಗ್ಲಿಕ್ಕತ್ತದ ನೋಡ್ರಿ. ಅವಾಗ ಗೊತ್ತಾಗಿರ್ಲಿಲ್ಲ ನನಗ, ಈಗ ಖರೆ ವಿಷಯ ತಿಳಿಲಿಕ್ಕತ್ತದ. ಮಗ ನೋಡಿದ್ರ ಇಲ್ಲಿ ಹಿಂಗ ಹಾರಾಡ್ಕೋತದಾರ, ಅಲ್ಲಿ ಪಾಪ ಅಪ್ಪನ ಪರಿಸ್ಥಿತಿ ಕೇಳೋರೇ ಇಲ್ಲ. ಅಪ್ಪನ ಕಷ್ಟ ಮಕ್ಕಳಿಗೆ ಅರ್ಥ ಆಗುದಿಲ್ಲ ಅನ್ಲಿಕ್ಕೆ ಇದೇ ಸಾಕ್ಷಿ ನೋಡ್ರಪ್ಪ. ಈ ಅಪ್ಪ ಮಕ್ಕಳ ಕಥೆ ಹಿಂಗಾದ್ರ ಅಲ್ಲಿ ಹಲೋ ಅಪ್ಪ ಜೋಡಿ ಕಥೆ ಇನ್ನೊಂದು ಥರ. ಕೇಳ್ಬೇಕು ನೀವು. ಇವ್ರ ಸ್ಟೋರಿನ BJP ಮಂದಿ ಭಕ್ತ ಪ್ರಹ್ಲಾದನ ಕಥೆಗೆ ಲಿಂಕ್ ಮಾಡಿಬಿಟ್ಟಾರ. ಹಲೋ ಅಪ್ಪ ಅರ್ಪಿಸುವ ಲಂಚಾವತಾರ ಅಂತ ಹೇಳಿ ಅದಕ್ಕೆ ಟೈಟಲ್ ಬೇರೆ ಕೊಟ್ಟು ಬಿಟ್ಟಾರ. ಹಲೋ ಅಪ್ಪ, ಎಲ್ಲೆಲ್ಲೂ ಲಂಚ ಇದೆಯಲ್ಲಪ್ಪ. ಏಯ್, ಲಂಚ 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 ಎಲ್ಲಿದೆ ಲಂಚ? ವಸತಿ ಇಲಾಖೆಯಲ್ಲಿದೆಯಾ ಲಂಚ? ಅಲ್ಲಿ ತುಂಬಿ ತುಳುಕಾಡ್ತಿದ್ಯಪ್ಪ. ಕಂದಾಯ ಇಲಾಖೆಯಲ್ಲಿ? ಅಲ್ಲಿ ಸಚಿವರೇ ರೇಟ್ ಕಾರ್ಡ್ ಹಾಕೊಳ್ಳಿ ಅಂತಿದ್ದಾರೆ ಅಪ್ಪ. ಬೆಂಗಳೂರು ಅಭಿವೃದ್ಧಿ ಇಲಾಖೆಯಲ್ಲಿ? ಅಲ್ಲಿ ಸಿಕ್ಕಾಪಟ್ಟೆ ಇದೆಯಪ್ಪ. ಲೋಕೋಪಯೋಗಿ ಇಲಾಖೆಯಲ್ಲಿ? ತುಂಬಾನೇ ಇದೆಯಪ್ಪ. ನಮ್ಮ ಇಲಾಖೆಯಲ್ಲಿ? ಇಸ್ಕೊಂಡು ಗೋವಿಂದ ಅನ್ಸೋದು ನಾವೇ ಅಲ್ವಾ ಅಪ್ಪ? ಈಗಿನ ಸರ್ಕಾರದ ಹಗರಣಗಳಿಗೂ ಇದಕ್ಕೂ ಬರಬ್ಬರ ಹೇಳ ಮಾಡಿಸ್ದಂಗ ಐತಿ ನೋಡ್ರಪ್ಪ ಇದು. ಅವತ್ತು ಎಲ್ಲಾ ಕಂಬದಾಗ ಹರಿ ಕಾಣಿಸ್ದಂಗ ಇವತ್ತು ಎಲ್ಲಾ ಕಡೆನೂ ಸ್ಕ್ಯಾಮ್ಗಳೇ ಕಾಣಿಸ್ಲಿಕ್ಕತ್ತಾವ. ಇದು ನಮ್ಮ ರಾಜ್ಯದ ಹಣೆ ಬರ. ಅದರ ನಡುವ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರದ್ದ ಕಾಮಿಡಿ ಬೇರೆ. ಕೇಂದ್ರ ಸರ್ಕಾರ ಏನೋ ರೈಲ್ವೆ ಟಿಕೆಟ್ ಪ್ರೈಸ್ ಅನ್ನ ಕಿಲೋಮೀಟರ್ಗೆ 1 ಪೈಸೆ ಜಾಸ್ತಿ ಮಾಡ್ಬೇಕಂತ ಹೇಳಿ ಅಂದ್ಕೊಂಡಾರ. ಇದು ಮಾಮೂಲು ಬಿಡ್ರಿ, ಅದು ಎಲ್ಲರಿಗೂ ಗೊತ್ತಿರ್ತೈತಿ. ಅವಾಗವಾಗ ಸ್ವಲ್ಪ ರೇಟ್ ಹೆಚ್ಚಾಗ್ಬೇಕು, ಜಾಸ್ತಿ ಮಾಡ್ಲೇಬೇಕು. ಈ ಶಾಸ್ತ್ರಕ್ಕಂತಾರ ನೋಡ್ರಿ, ಹಂಗಾರೆ 1 ಪೈಸೆ ಹೆಚ್ಚು ಮಾಡ್ಲಿಕ್ಕತ್ತಾರಪ್ಪ. 1 ಪೈಸೆ ಅಂದ್ರ ಲೆಕ್ಕ ಹಾಕ್ರಿ ನೀವು. 100 ಕಿಲೋಮೀಟರ್ಗೆ 1 ರೂಪಾಯಿ ಆಗ್ತದ್ರಿ ಅಷ್ಟೇ. ಅದಕ್ಕೂ ನಮ್ಮ ಸಿದ್ದರಾಮಯ್ಯನವರು ರೊಚ್ಚಿಗೆದ್ದು ಬಿಟ್ಟಾರ. ಬಡವರ ವಿರೋಧಿ ಸರ್ಕಾರ ಹಂಗ ಹಿಂಗ ಅಂತ ಹೇಳಿ ಟ್ವಿಟರ್ನ್ಯಾಗ ಎಷ್ಟೋದು ಇಂಗ್ಲಿಷ್ನ್ಯಾಗ ಟ್ವೀಟ್ ಬೇರೆ ಮಾಡ್ಕೊಂಡಾರ. ಇದು ಸಿದ್ದರಾಮಯ್ಯ ಅವರಂತೂ ಖಂಡಿತ ಮಾಡಿರಲ್ಲ ಬಿಡ್ರಪ್ಪ. ನಮಗ್ ಗೊತ್ತೈತಿ, ಅವರು ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಮಾಡೋರು ಇರ್ತಾರ ನೋಡ್ರಿ, ಅವರೇ ಯಾರೋ ಇಂಥ ಕೆಲಸ ಮಾಡಿದ್ದು. ಆದ್ರ ಸುಮ್ಮನೆ ಬಿಡ್ತಾರ ಮಂದಿ. ಇದು ಹೆಂಗಾಗ್ಯದಂದ್ರ ಕೈಯಾಗ ತಾವ ಕೋಲ್ ಕೊಟ್ಟು ಲಪ ಲಪ ಅಂತ ಹೇಳಿ ಹೊಡ್ಸ್ಕೊಳ್ಳುತ್ತಂತೆ. ಹಂಗಾಯ್ತು ನೋಡ್ರಿ ಕತಿ. ಆ ಟ್ವೀಟ್ಗೆ ಇದ್ದವ್ರೆಲ್ಲ ಕಮೆಂಟ್ ಮಾಡ್ಲಿಕ್ಕೆ ಶುರು ಮಾಡಿಬಿಟ್ಟಾರ. ನೋಡ್ಬೇಕು ನೀವು ಒಂದೊಂದು ಕಮೆಂಟ್ಗಳನ್ನ. ನೋಡ್ರಿ ಒಂದೊಂದು ಕಮೆಂಟ್ಗಳು ಹೆಂಗ ಅದಾವ. ಮ್ಯಾಕ್ಸಿಮಮ್ 400 ಕಿಲೋಮೀಟರ್ಗೆ 5 ರಿಂದ 10 ರೂಪಾಯಿ ಹೆಚ್ಚಾಗಬಹುದು. ಇದನ್ನ ಬಡವರ ವಿರೋಧಿ ಅಂತಾರ ಏನಂತ ಕೇಳಲಿಕ್ಕತ್ತಾರ. ಅದೇ ಇವ್ರು ಹೆಚ್ಚು ಮಾಡಿದ್ರು ನೋಡ್ರಿ ಮೆಟ್ರೋ ರೇಟ್. ಆ ಥರ ಹೆಂಗ್ ಏರಿಸ್ಬಿಟ್ರಲ್ಲ. ಅದೇನ್ರಪ್ಪ ಹಂಗಾದ್ರ ಬಸ್ ರೇಟನ್ನ 400 ಕಿಲೋಮೀಟರ್ ಮಿನಿಮಮ್ 100-200 ರೂಪಾಯಿ ಹೆಚ್ಚು ಮಾಡಿದ್ರಲ್ಲ, ಅದು ಏನು ಅಂತ ಕೇಳಲಿಕ್ಕತ್ತಾರ. ಇದೊಳ್ಳೆ ಕಾಮಿಡಿ ಮಾಡ್ತಿರಲ್ರಿ ಸಿದ್ದರಾಮಯ್ಯ ಸಾಹೇಬ್ರ. ಸ್ವಲ್ಪ ಟ್ವೀಟ್ ಮಾಡೋ ಮುಂದೆ ಎಚ್ಚರದಿಂದಿರ್ರಿ, ಜಾಗೃತಿಯಿಂದಿರ್ರಿ. ನಿಮ್ಮ ಸೋಷಿಯಲ್ ಮೀಡಿಯಾ ಟೀಮ್ ಅವರಿಗೆ ಮಂದಿ ಅಪ್ಡೇಟ್ ಆಗ್ಯಾರ, ಅವ್ರು ತಿಳ್ಕೊಬೇಕು, ನೀವು ಅದನ್ನ ಹೇಳ್ಬೇಕು. ನೀವು ಅವ್ರು ಎಚ್ಚರದಿಂದಿರ್ರಿ ಅಂತ ಹೇಳಿ ನೋಡ್ರಿ ಹೆಂಗ್ ರೀಟ್ವೀಟ್ ಮಾಡಿ ಉಗಿದು ಉಪ್ಪಿನಕಾಯಿ ಕಟ್ಲಿಕ್ಕತ್ತಾರ ಅಂತ. ಒಟ್ಟನ್ಯಾಗ ಇವ್ರ ರಾಜ್ಯನಂತೂ ಏನೋ ಒಂದು ಕಥೆ ಮಾಡೋದಂತೂ ಖರೆ ಅದ, ಪಕ್ಕ ಅದ. ಮೊನ್ನೆ ಅದೇನೋ ರಾಹುಲ್ ಗಾಂಧಿ ಅವರಿಗೆ ಜಾತಿ ಗಣತಿದ ರಿಪೋರ್ಟ್ ಕೊಟ್ಟು ಅವ್ರ ಮಾರಿ ಮೇಲೆ ಒಗದು ಬ್ಯಾರೆ ಗಣತಿ ಮಾಡ್ರಿ ಅಂತ ಹೇಳಿ ಕಳಿಸಿದ್ರಂತ ಗೊತ್ತ. ಈಗ ಇಲ್ಲಿ ಬಂದು ಇನ್ನ ಒಂದು ಫೇಕ್ ಗಣತಿ ಮಾಡ್ಲಿಕ್ಕೆ ಹೋಗಿ ರೆಡ್ ಹ್ಯಾಂಡ್ ಹಾಗೆ ಸಿಕ್ಕಾಕೊಂಡ್ಬಿಟ್ಟಾರ. ಒಬ್ರ ಮನಿ ಬಾಗ್ಲನ್ನೂ ಬಡದಿಲ್ಲ, ಅವ್ರನ್ನ ಮಾತು ಸಹಿತ ಆಡಿಸಿಲ್ರಿ.
ಗಣತಿ ಮಾಡ್ಯಾರಂತ ನೋಡ್ರಿ. ಹೆಂಗಪ್ಪ ಇದು ಯಾ ಲೆಕ್ಕದಾಗ ಅರ್ಥ ಆಗಲ್ಲ ನನಗ. ಈ ಗಣತಿಗೆ ಮತ್ತ 100 ಕೋಟಿ ರೊಕ್ಕ ಖರ್ಚು ಬೇರೆ ಆಗ್ಯದ ಅಂತ ಹೇಳಿ ಲೆಕ್ಕ ಕೊಡ್ಲಿಕ್ಕತ್ತಾರಂತ. ಇದನ್ನೆಲ್ಲ ನೋಡ್ಲಿಕ್ಕತ್ರ ಕಾಂಗ್ರೆಸ್ನವರಿಗೆ ರಾಜ್ಯದಾಗ ಇನ್ನು ಮುಂದಂತೂ ಸದ್ಯಕ್ಕೆ ಯಾರು ಓಟ್ ಹಾಕುದಿಲ್ಲ, ಓಟ್ ಹಾಕುವಂತ ಹುಂಬ ಸಾಹಸ ಮಾಡೋದಿಲ್ಲ ಅಂತ ಅನ್ಸ್ಲಿಕ್ಕತ್ತದ. ಇದೆಲ್ಲದರ ನಡುವ ಸಿದ್ದರಾಮಯ್ಯನವರಿಗೆ ಕ್ಲೋಸ್ ಇದ್ದವ್ರೆ ಅವ್ರದ್ದು ಮಾನ ಮರ್ಯಾದೆ ಎಲ್ಲ ಕಳಿಲಿಕ್ಕತ್ತಾರ ಪಾಪ. ಅದೇನೋ ಸಿದ್ದರಾಮಯ್ಯ ಅವರೇ ನೀವು ಲಕ್ನ್ಯಾಗ ಸಿಎಂ ಆದ್ರಂತ, ಹೌದಾ? ಲಕ್ಕಿ ಲಾಟ್ರಿ ಹೊಡೆದ್ಬಿಟ್ಟ, ಮುಖ್ಯಮಂತ್ರಿ ಆದ. ನಾನು ಸೋನಿಯಾ ಗಾಂಧಿ ಭೇಟಿ ಮಾಡಿಸುವ ನಾನೇ ಫಸ್ಟ್. ಅವನ ಗ್ರಹಚಾರ ಚೆನ್ನಾಗಿತ್ತು, ಅವನು ಆಗಿಬಿಟ್ಟ. ನೋಡಿ, ನಮಗೆ ಗಾಡ್ ಫಾದರ್ ಇಲ್ಲ, ಗಾಡು ಇಲ್ಲ, ಫಾದರ್ ಇಲ್ಲ. ಲಕ್ಕಿ ಲಾಟ್ರಿ ಹೊಡೆದ್ಬಿಟ್ಟ, ಮುಖ್ಯಮಂತ್ರಿ ಆದ. ನಾನು ಸೋನಿಯಾ ಗಾಂಧಿ ಭೇಟಿ ಮಾಡಿಸುವ ನಾನೇ ಫಸ್ಟ್. ಅವನ ಗ್ರಹಚಾರ ಚೆನ್ನಾಗಿತ್ತು, ಅವನು ಆಗಿಬಿಟ್ಟ. ನೋಡಿ, ನಮಗೆ ಗಾಡ್ ಫಾದರ್ ಇಲ್ಲ, ಗಾಡು ಇಲ್ಲ, ಫಾದರ್ ಇಲ್ಲ. ಛೇ 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 ಹಿಂಗಾಗ್ಬಾರ್ದಾಗಿತ್ತು ಬಿಡ್ರಪ್ಪ. ಈ ಲಕ್ಕು ಗಿಕ್ಕು ಎಲ್ಲ ಜಾಸ್ತಿ ದಿನ ಇರುವುದಿಲ್ರಿ. ಆದ್ರೂ ಪಾಪ DKಶಿ ಅವ್ರನ್ನ ನೋಡಿದ್ರ ಬಹಳ ಬೇಜಾರಾಗ್ತದ್ರಿ, ಮನ್ಸಿಗೆ ಹತ್ತದ. ಈ ಟರ್ಮ್ ಅಂತೂ ಸಿದ್ದರಾಮಯ್ಯನವರು ತಮ್ಮ CM ಕುರ್ಚಿ ಬಿಟ್ಟು ಕೊಡಂಗ್ ಕಾಣಸಕತ್ತಿಲ್ಲ, ಗಮ್ ಹಾಕೊಂಡ್ ಕುತ್ತಂಗ ಐತಿ. ಇನ್ನು ಮುಂದಿನ ಸಲಾರೆ CM ಆಗೋಣ ಅಂತ ಅನ್ಕೊಂಡ್ರ ಮಂದಿ ಅಂತೂ ಇದನ್ನೆಲ್ಲ ನೋಡಿ ಓಟ್ ಹಾಕುವಂಗೆ ಕಾಣಿಸ್ಲಿಕ್ಕತ್ತಿಲ್ಲ. ಆದ್ರೂ ಅವ್ರನ್ನ ನೋಡಿ ಹೆಂಗಂದ್ರೆ ಈ ಥೇಟ್ ಸೂರ್ಯವಂಶದಾಗ ವಿಷ್ಣುವರ್ಧನ್ ಅವ್ರು ಇರ್ತಾರ ನೋಡ್ರಿ, ನಕ್ಕೋಂತ ಎದ್ಯಾಗ ನೋವು ತುಂಬಿಕೊಂಡಿದ್ರು ಹೆಂಗ CM ಬಾಜುನೇ ನಿಂತ ನಕ್ಕೋಂತ ನಿಂತಿದ್ರು ನೋಡ್ರಿ ಒಂದ್ಸಲ. ನೀವು ಗ್ರೇಟ್ ಬಿಡ್ರಿ DK ಸಾಹೇಬ್ರ, ನೀವು ಗ್ರೇಟ್. ಹಿಂಗ್ ಎದ್ಯಾಗ ನೋವು ಇಟ್ಕೊಂಡು ನಗುದೈತಲ್ಲ ಅದೆಲ್ಲರಿಗೂ ಬರೋದಿಲ್ ಬಿಡ್ರಿ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಹಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.